ಕೋಟಿಗಟ್ಟಲೆ ದುಡಿದರೂ ಡಾಲಿ ಧನಂಜಯ್ ಅವರು ಸ್ವಂತ ಮನೆಯನ್ನು ಮಾಡಿಲ್ಲ. ಯಾಕೆ ಗೊತ್ತಾ? ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕನ್ನಡ ಚಿತ್ರರಂಗದಲ್ಲಿ ಡಾಲಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ನಟ ರಾಕ್ಷಸ ಧನಂಜಯ್. ನಟನಾಗಿ, ನಿರ್ಮಾಪಕನಾಗಿ ಸ್ಯಾಂಡಲ್ವುಡ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ಧನಂಜಯ್ ಅವರು. ಟಗರು, ಯುವರತ್ನ, ಸಲಗ ಸೇರಿದಂತೆ ಹಲವು ಹಿಟ್ ಸಿನಿಮಾಗಳಲ್ಲಿ ಮಿಂಚಿರುವ ನಟ ಧನಂಜಯ್. ಯಾವುದೇ ಪಾತ್ರ ಕೊಟ್ಟರೂ ನೀರು ಕುಡಿದಷ್ಟೇ ಸಲೀಸಾಗಿ ಅಭಿನಯಿಸುವ ನಟ ಧನಂಜಯ್ ಅವರು. ಕನ್ನಡ ಚಿತ್ರರಂಗದ ಟಾಪ್ ನಟರ ಪೈಕಿ ಧನಂಜಯ್ ಕೂಡ ಒಬ್ಬರು. ಹೆಚ್ಚು ಸಂಭಾವನೆಯನ್ನು ಪಡೆಯುವ ನಟ ಧನಂಜಯ್ ಅವರಿಗೆ ಬೆಂಗಳೂರಿನಲ್ಲಿ ಸ್ವಂತ ಮನೆ ಇಲ್ಲ ಎಂಬ ಸತ್ಯ ಸಂಗತಿ ನಿಮಗಿದು ಗೊತ್ತಿತ್ತೆ? ನೀವು ಒಂದು ಸ್ವಂತ ಮನೆ ತಗೊಳ್ಳೋದಲ್ವಾ ಅಂತ ಕೇಳಿದರೆ, ಈ ಭೂಮಿನೇ ಬಾಡಿಗೆ ಮನೆ, ಯಾವಾಗ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಸಿನಿಮಾ ಮಾಡಿದರೆ ಒಂದಿಷ್ಟು ಜನರಿಗೆ ಕೆಲಸ ಸಿಗುತ್ತೆ, ಜೀವನ ಆಗುತ್ತೆ ಅಂತಾರಂತೆ ನಟ ಧನಂಜಯ್ ಅವರು. ಅಷ್ಟೇ ಅಲ್ಲದೆ, ಮೊದಲು ನಾವು ಸೆಟಲ್ ಆಗಬೇಕು ಎಂಬ ಮೆಂಟಾಲಿಟಿ ಇರೋರೇ ಹೆಚ್ಚು. ಅಂಥದ್ರಲ್ಲಿ ಸಿನಿಮಾ ಮಾಡಿದರೆ ಜನರಿಗೆ ಕೆಲಸ ಸಿಗುತ್ತೆ, ಅವರ ಜೀವನ ಆಗುತ್ತೆ ಅಂತ ಧನಂಜಯ್ ಅವರು ಯೋಚಿಸಿದ್ದಾರೆ. ಇಂತಹ ಗುಣ ಯಾರಿಗಿದೆ ಹೇಳಿ? ಅಷ್ಟಕ್ಕೂ ಧನಂಜಯ್ ಅವರು ಇಂಜಿನಿಯರಿಂಗ್ ಓದಿದ್ದೇ ಎಜುಕೇಷನ್ ಲೋನಲ್ಲಿ ಅನ್ನೋದು ನಿಮಗಿದು ಗೊತ್ತಾ? ಹೌದು, ಧನಂಜಯ್ ಅವರಿಗೆ ಇನ್ಫೋಸಿಸ್ನಲ್ಲಿ ಕೆಲಸ ಸಿಕ್ಕಿತ್ತು. ಇನ್ಫೋಸಿಸ್ನಲ್ಲಿ ಅವರು ಪಡೆದ ಮೊದಲ ಸಂಬಳ 23,000 ರೂಪಾಯಿ. ಬಡವ ರಾಸ್ಕಲ್ ಚಿತ್ರವನ್ನು ಧನಂಜಯ್ ಅವರು ನಿರ್ಮಿಸಿದ್ದರು. ಈ ಚಿತ್ರದಿಂದ ಕರ್ನಾಟಕದ ಜನ ನನಗೆ ಕೋಟಿ ಕೊಟ್ಟರು ಎಂದಿದ್ದಾರೆ ಧನಂಜಯ್ ಅವರು. ಡಾಲಿ ಪಿಕ್ಚರ್ಸ್ ಮೂಲಕ ಧನಂಜಯ್ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡುತ್ತಿದ್ದಾರೆ. ಸಿನಿಮಾಗಳಿಂದ ಬಂದ ಲಾಭವನ್ನು ಚಿತ್ರ ನಿರ್ಮಾಣಕ್ಕೆ ವಿನಿಯೋಗಿಸುತ್ತಿದ್ದಾರೆ ಧನಂಜಯ್ ಅವರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.